ಫ್ರೆಂಡ್ಸ್, ವೆಲ್ಕಮ್ ಟು ಅಟ್ ಎಕ್ಸಾಮ್ಸ್ ಐಸ್ ಅಕಾಡೆಮಿ. ನಾನು KS ಗಜೆಟೆಡ್ ಪ್ರೊಬೇಷನ್ ಪೋಸ್ಟ್ 106 ಏನು ಹುದ್ದೆ ನಡೆದಿತ್ತಲ್ಲ, ಅದನ್ನು 2020ರಲ್ಲಿ ಅದರ ಪ್ರಿಲಿಮ್ಸ್ ಪೇಪರ್ ಆಗಿತ್ತು. ಅದರಲ್ಲಿ ಒಂದು ಕ್ವಶನ್ ಇತ್ತು, ಅದನ್ನು ಚರ್ಚೆಗೆ ತಗೊಂಡಿದ್ದೇನೆ. ಹಾಗೆ ನೋಡಿದ್ರೆ 41 ಕ್ವಶನ್ ಏನಿತ್ತು ಅಂತ ನೋಡಿದಾಗ, ವಿಚ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ ಬಿಕಮ್ಸ್ ದಿ 11th ಬಯೋಸ್ಫಿಯರ್ ರಿಸರ್ವ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಯುನೆಸ್ಕೋಸ್ ಡಿಸೈನೇಟೆಡ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಅಂತೇಳಿ ಕೊಟ್ಟಿದ್ರು. ಏನಾಗಿದೆ ಬೇಸಿಕಲಿ ಹೇಳೋದಾದ್ರೆ, ಅಂದರೆ ಭಾರತದಿಂದ 11ನೇ ಬಯೋಸ್ಫಿಯರ್ ರಿಸರ್ವ್ ಆಗಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಸೇರ್ಪಡೆಯಾಗಿರುವಂಥ ಬಯೋಸ್ಫಿಯರ್ ಯಾರಂತ ಕೇಳಲಾಗಿತ್ತು. ಸೊ ಹಾಗೆ ನೋಡಿದ್ರೆ ಆಪ್ಷನ್ 1 ಬಂದಾಗ ಕಾಂಚನಜುಂಗ ಇದೆ, ಸೆಕೆಂಡ್ ಬಂದಾಗ ನೀಲಗಿರಿ ಬಯೋಸ್ಫಿಯರ್ ಇದೆ, ಥರ್ಡ್ ಬಂದಾಗ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್, ಫೋರ್ತ್ ಬಂದಾಗ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಇದೆ ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ಫಸ್ಟ್ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ಳುವ. ಆಗ ಒಂದಂದ್ರೆ ಇದಕ್ಕೊಂದು ಸೊಲ್ಯೂಷನ್ಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮೂಲತವಾಗಿ ನೋಡ್ಕೋದಾದ್ರೆ ಏನಾಗಿತ್ತು ಅಂದರೆ, ಇಂಡೋನೇಷ್ಯಾದಲ್ಲಿ ಯುನೆಸ್ಕೋ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಇದೆಯಲ್ಲ, ಅದರದ್ದು ಇಂಟರ್ನ್ಯಾಷನಲ್ ಕೋಆರ್ಡಿನೇಟಿಂಗ್ ಕೌನ್ಸಿಲ್ ಮೀಟಿಂಗ್ ಇತ್ತು. ಅದು 30ನೇ ಸೆಷನ್ ಆಗಿತ್ತು. ಯಾವಾಗ ಅಂದರೆ 2018ರಲ್ಲಿ. ಓಕೆನಾ. ಅದರಲ್ಲಿ ಏನಾಗುತ್ತೆ ಅಂದರೆ, ಭಾರತದಿಂದ ಕಾಂಚನಜುಂಗವನ್ನು ಭಾರತದಿಂದ 11ನೇ ಬಯೋಸ್ಫಿಯರ್ ರಿಸರ್ವ್ ಆಗಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಸೇರ್ಪಡೆಗೊಳಿಸಲಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದಾಗ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ಅದಾದಮೇಲೆ ಭಾರತದಿಂದ 12ನೇ ಬಯೋಸ್ಫಿಯರ್ ರಿಸರ್ವ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ಸೇರಲ್ಪಟ್ಟಿರುವುದು ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಮಧ್ಯಪ್ರದೇಶದಿಂದ ಸೇರಲ್ಪಟ್ಟಿದೆ. ನೆಕ್ಸ್ಟ್ ಇದರಿಂದ ನಮಗೇನು ಗೊತ್ತಾ, ಇಂಪಾರ್ಟೆಂಟ್ ಆಗಿ ಫ್ರೆಂಡ್ಸ್ ಗೊತ್ತಿರಬೇಕಾಗಿರೋ ಮಾಹಿತಿ ಏನಂದರೆ, ಭಾರತದಿಂದ 12 ಬಯೋಸ್ಫಿಯರ್ ರಿಸರ್ವ್ ಯುನೆಸ್ಕೋನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿದೆ. ಅವು ಯಾವ ಬಂದಾಗ ನೀಲಗಿರಿ, ಗಲ್ಫ್ ಆಫ್ ಮನ್ನಾರ್, ಸುಂದರ್ಬನ್, ನಂದಾದೇವಿ, ನೋಕ್ರೇಕ್, ಪಚಮರಿ, ಸಿಮ್ಲಿಪಾಲ್, ಅಚಾನಕ್ ಮತ್ತು ಅಮರ್ಕಂಟಕ್, ಗ್ರೇಟ್ ನಿಕೋಬಾರ್ ಮತ್ತು ಅಗಸ್ತ್ಯ ಮಲೆ. ಓಕೆನಾ. ಸೊ ಇವೆಲ್ಲ ಇದಾವೆ. ಇಲ್ಲಿ ಏನು ಗೊತ್ತಾ, ನಾನು ಮ್ಯಾಪ್ ಕೊಟ್ಟಿದ್ದೇನೆ ನೀಟಾಗಿ. ಏನು ಗೊತ್ತಾ, ಇದರಲ್ಲಿ 18 ಇದಾವೆ, ಪ್ಲಸ್ 12 ಯಾವುದಂತ ನಿಮಗೆ ಎಲ್ಲ ಗೊತ್ತಿರಬೇಕಾಗುತ್ತೆ. ಮ್ಯಾಪನ್ನು ನೀಟಾಗಿ ನೋಡಿಕೊಂಡು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಫ್ರೆಂಡ್ಸ್ ಏನಂದರೆ, ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕಂದ್ರೆ, ಇದು ಯುನೆಸ್ಕೋದ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್, ಮ್ಯಾಪ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಸರ್, ಇದನ್ನು ಏನು ಗೊತ್ತಾ, 1971ರಲ್ಲಿ ಯುನೆಸ್ಕೋದವರು ಇದನ್ನು ಜಾರಿಗೆ ತರ್ತಾರೆ. ಇದು ಒಂದು ಇಂಟರ್ ಗೌರ್ಮೆಂಟಲ್ ಸೈಂಟಿಫಿಕ್ ಪ್ರೋಗ್ರಾಮ್ ಆಗಿದೆ. ಇದರ ಪ್ರಮುಖ ಉದ್ದೇಶ ಏನಂದರೆ, ಜನರ ನಡುವೆ ಮತ್ತು ವಾತಾವರಣದ ನಡುವೆ ಒಂದು ಸೈಂಟಿಫಿಕ್ ರಿಲೇಷನ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡೋದಾಗಿದೆ. ಅದರ ಮೂಲಕ ಏನು ಮಾಡುತ್ತಂದರೆ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಮತ್ತು ಸಸ್ಟೈನೇಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಏನಂತಾವಲ್ಲ, ಅದನ್ನು ಸಸ್ಟೈನೇಬಲ್ ಆಗಿ ಯೂಸ್ ಮಾಡೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇದು ಎಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಏನಂದರೆ, ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದೆಯಲ್ಲ, ಭಾರತದಿಂದ ಯುನೆಸ್ಕೋ ಲಿಸ್ಟಿಗೆ ಸೇರ್ಪಡೆಯಾಗುವಂಥ ಮೊದಲ ಬಯೋಸ್ಫಿಯರ್ ರಿಸರ್ವ್ ಆಗಿದೆ. ಇಂಪಾರ್ಟೆಂಟ್ ಆಗಿ ನೆನ್ಪಿಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಟಾಪಿಕ್ ಬಂತಂದರೆ ಅದರ ಬಗ್ಗೆ 360 ಡಿಗ್ರಿಯಲ್ಲಿ ಏನಂದರೆ ಚರ್ಚೆ ಮಾಡ್ಕೋಬೇಕು. ಅದನ್ನು ನೋಟ್ಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ರೀಲ್ಸ್ ಆ್ಯಂಡ್ ಶಾರ್ಟ್ಸ್. ಥ್ಯಾಂಕ್ ಯು.